ರಾಜ್ಯಾಧ್ಯಕ್ಷರಾಗಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ಎರಡೂ ಪಕ್ಷಗಳನ್ನು ಜಾರಕಿಹೊಳಿಗಳೇ ಆಳಬೇಕಂತೆ. ಜಾರಕಿಹೊಳಿ ಕುಟುಂಬ ಅಸಾಮಾನ್ಯವಾದುದು. ಭಯಂಕರದವರು. ಜಾರಕಿಹೊಳಿಗಿದೆ ವಾಲ್ಮೀಕಿ ಸಮುದಾಯದ ಬೆಂಬಲ. ಬಹುತೇಕ ಬೆಳಗಾವಿ ಜಾರಕಿಹೊಳಿಗಳ ಕೈಯಲ್ಲಿದೆ. ಬೆಳಗಾವಿಗೆ ಹೊರಗಿನವರನ್ನು ಬರೋಕ್ಕೆ ಅವರು ಬಿಡೋದಿಲ್ಲ. ಡಿಕೆಶಿಯನ್ನೇ ಸತಾಯಿಸಿದೆ ಜಾರಕಿಹೊಳಿ ಕುಟುಂಬ. ಆಗ ರಮೇಶ್, ಈಗ ಸತೀಶ್. ಈಗ ಬಿಜೆಪಿ ಕಾಂಗ್ರೆಸ್ ಕೈವಶಕ್ಕೆ ಅಣ್ತಮ್ಮ ತಂತ್ರ ಮಾಡ್ತಾ ಇದ್ದಾರೆ. ಇವರಿಗೆ ನಾನು ಫ್ಯಾಮಿಲಿ ವಿಚಾರ ಹೇಳಿದ್ನಲ್ವಾ, ಇದೇ ರಮೇಶ್ ಜಾರಕಿಹೊಳಿ ಅವರನ್ನು ಲೈಂಗಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿ ಡಿ ಬರುವಂತೆ ಡಿ ಕೆ ಶಿವಕುಮಾರ್ ಮಾಡಿದರು ಅಂತೇಳಿ ಫ್ಯಾಮಿಲಿಗೆ ಕೋಪ ಇದೆ, ಫ್ಯಾಮಿಲಿಗೆ. ಹಾಗಾಗಿ ಶತಾಯಗತಾಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಾರ್ದು ಅನ್ನೋಂಥ ಪ್ರಯತ್ನವನ್ನು ಈ ಟೀಮ್ ಮಾಡುತ್ತೆ. ಕಾದ್ ನೋಡೋಣ. ರಾಜ್ಯಾಧ್ಯಕ್ಷರಾಗಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ಎರಡೂ ಪಕ್ಷಗಳನ್ನು ಜಾರಕಿಹೊಳಿಗಳೇ ಆಳಬೇಕಂತೆ. ಜಾರಕಿಹೊಳಿ ಕುಟುಂಬ ಅಸಾಮಾನ್ಯವಾದುದು. ಭಯಂಕರದವರು. ಜಾರಕಿಹೊಳಿಗಿದೆ ವಾಲ್ಮೀಕಿ ಸಮುದಾಯದ ಬೆಂಬಲ. ಬಹುತೇಕ ಬೆಳಗಾವಿ ಜಾರಕಿಹೊಳಿಗಳ ಕೈಯಲ್ಲಿದೆ. ಬೆಳಗಾವಿಗೆ ಹೊರಗಿನವರನ್ನು ಬರೋಕ್ಕೆ ಅವರು ಬಿಡೋದಿಲ್ಲ. ಡಿಕೆಶಿಯನ್ನೇ ಸತಾಯಿಸಿದೆ ಜಾರಕಿಹೊಳಿ ಕುಟುಂಬ. ಆಗ ರಮೇಶ್, ಈಗ ಸತೀಶ್. ಈಗ ಬಿಜೆಪಿ ಕಾಂಗ್ರೆಸ್ ಕೈವಶಕ್ಕೆ ಅಣ್ತಮ್ಮ ತಂತ್ರ ಮಾಡ್ತಾ ಇದ್ದಾರೆ. ಇವರಿಗೆ ನಾನು ಫ್ಯಾಮಿಲಿ ವಿಚಾರ ಹೇಳಿದ್ನಲ್ವಾ, ಇದೇ ರಮೇಶ್ ಜಾರಕಿಹೊಳಿ ಅವರನ್ನು ಲೈಂಗಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿ ಡಿ ಬರುವಂತೆ ಡಿ ಕೆ ಶಿವಕುಮಾರ್ ಮಾಡಿದರು ಅಂತೇಳಿ ಫ್ಯಾಮಿಲಿಗೆ ಕೋಪ ಇದೆ, ಫ್ಯಾಮಿಲಿಗೆ. ಹಾಗಾಗಿ ಶತಾಯಗತಾಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಾರ್ದು ಅನ್ನೋಂಥ ಪ್ರಯತ್ನವನ್ನು ಈ ಟೀಮ್ ಮಾಡುತ್ತೆ. ಕಾದ್ ನೋಡೋಣ. ರಾಜ್ಯಾಧ್ಯಕ್ಷರಾಗಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ಎರಡೂ ಪಕ್ಷಗಳನ್ನು ಜಾರಕಿಹೊಳಿಗಳೇ ಆಳಬೇಕಂತೆ. ಜಾರಕಿಹೊಳಿ ಕುಟುಂಬ ಅಸಾಮಾನ್ಯವಾದುದು. ಭಯಂಕರದವರು. ಜಾರಕಿಹೊಳಿಗಿದೆ ವಾಲ್ಮೀಕಿ ಸಮುದಾಯದ ಬೆಂಬಲ. ಬಹುತೇಕ ಬೆಳಗಾವಿ ಜಾರಕಿಹೊಳಿಗಳ ಕೈಯಲ್ಲಿದೆ. ಬೆಳಗಾವಿಗೆ ಹೊರಗಿನವರನ್ನು ಬರೋಕ್ಕೆ ಅವರು ಬಿಡೋದಿಲ್ಲ. ಡಿಕೆಶಿಯನ್ನೇ ಸತಾಯಿಸಿದೆ ಜಾರಕಿಹೊಳಿ ಕುಟುಂಬ. ಆಗ ರಮೇಶ್, ಈಗ ಸತೀಶ್. ಈಗ ಬಿಜೆಪಿ ಕಾಂಗ್ರೆಸ್ ಕೈವಶಕ್ಕೆ ಅಣ್ತಮ್ಮ ತಂತ್ರ ಮಾಡ್ತಾ ಇದ್ದಾರೆ. ಇವರಿಗೆ ನಾನು ಫ್ಯಾಮಿಲಿ ವಿಚಾರ ಹೇಳಿದ್ನಲ್ವಾ, ಇದೇ ರಮೇಶ್ ಜಾರಕಿಹೊಳಿ ಅವರನ್ನು ಲೈಂಗಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿ ಡಿ ಬರುವಂತೆ ಡಿ ಕೆ ಶಿವಕುಮಾರ್ ಮಾಡಿದರು ಅಂತೇಳಿ ಫ್ಯಾಮಿಲಿಗೆ ಕೋಪ ಇದೆ, ಫ್ಯಾಮಿಲಿಗೆ. ಹಾಗಾಗಿ ಶತಾಯಗತಾಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಾರ್ದು ಅನ್ನೋಂಥ ಪ್ರಯತ್ನವನ್ನು ಈ ಟೀಮ್ ಮಾಡುತ್ತೆ. ಕಾದ್ ನೋಡೋಣ. ರಾಜ್ಯಾಧ್ಯಕ್ಷರಾಗಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ಎರಡೂ ಪಕ್ಷಗಳನ್ನು ಜಾರಕಿಹೊಳಿಗಳೇ ಆಳಬೇಕಂತೆ. ಜಾರಕಿಹೊಳಿ ಕುಟುಂಬ ಅಸಾಮಾನ್ಯವಾದುದು. ಭಯಂಕರದವರು. ಜಾರಕಿಹೊಳಿಗಿದೆ ವಾಲ್ಮೀಕಿ ಸಮುದಾಯದ ಬೆಂಬಲ. ಬಹುತೇಕ ಬೆಳಗಾವಿ ಜಾರಕಿಹೊಳಿಗಳ ಕೈಯಲ್ಲಿದೆ. ಬೆಳಗಾವಿಗೆ ಹೊರಗಿನವರನ್ನು ಬರೋಕ್ಕೆ ಅವರು ಬಿಡೋದಿಲ್ಲ. ಡಿಕೆಶಿಯನ್ನೇ ಸತಾಯಿಸಿದೆ ಜಾರಕಿಹೊಳಿ ಕುಟುಂಬ. ಆಗ ರಮೇಶ್, ಈಗ ಸತೀಶ್. ಈಗ ಬಿಜೆಪಿ ಕಾಂಗ್ರೆಸ್ ಕೈವಶಕ್ಕೆ ಅಣ್ತಮ್ಮ ತಂತ್ರ ಮಾಡ್ತಾ ಇದ್ದಾರೆ. ಇವರಿಗೆ ನಾನು ಫ್ಯಾಮಿಲಿ ವಿಚಾರ ಹೇಳಿದ್ನಲ್ವಾ, ಇದೇ ರಮೇಶ್ ಜಾರಕಿಹೊಳಿ ಅವರನ್ನು ಲೈಂಗಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿ ಡಿ ಬರುವಂತೆ ಡಿ ಕೆ ಶಿವಕುಮಾರ್ ಮಾಡಿದರು ಅಂತೇಳಿ ಫ್ಯಾಮಿಲಿಗೆ ಕೋಪ ಇದೆ, ಫ್ಯಾಮಿಲಿಗೆ. ಹಾಗಾಗಿ ಶತಾಯಗತಾಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಾರ್ದು ಅನ್ನೋಂಥ ಪ್ರಯತ್ನವನ್ನು ಈ ಟೀಮ್ ಮಾಡುತ್ತೆ. ಕಾದ್ ನೋಡೋಣ. ರಾಜ್ಯಾಧ್ಯಕ್ಷರಾಗಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ಎರಡೂ ಪಕ್ಷಗಳನ್ನು ಜಾರಕಿಹೊಳಿಗಳೇ ಆಳಬೇಕಂತೆ. ಜಾರಕಿಹೊಳಿ ಕುಟುಂಬ ಅಸಾಮಾನ್ಯವಾದುದು. ಭಯಂಕರದವರು. ಜಾರಕಿಹೊಳಿಗಿದೆ ವಾಲ್ಮೀಕಿ ಸಮುದಾಯದ ಬೆಂಬಲ. ಬಹುತೇಕ ಬೆಳಗಾವಿ ಜಾರಕಿಹೊಳಿಗಳ ಕೈಯಲ್ಲಿದೆ. ಬೆಳಗಾವಿಗೆ ಹೊರಗಿನವರನ್ನು ಬರೋಕ್ಕೆ ಅವರು ಬಿಡೋದಿಲ್ಲ. ಡಿಕೆಶಿಯನ್ನೇ ಸತಾಯಿಸಿದೆ ಜಾರಕಿಹೊಳಿ ಕುಟುಂಬ. ಆಗ ರಮೇಶ್, ಈಗ ಸತೀಶ್. ಈಗ ಬಿಜೆಪಿ ಕಾಂಗ್ರೆಸ್ ಕೈವಶಕ್ಕೆ ಅಣ್ತಮ್ಮ ತಂತ್ರ ಮಾಡ್ತಾ ಇದ್ದಾರೆ. ಇವರಿಗೆ ನಾನು ಫ್ಯಾಮಿಲಿ ವಿಚಾರ ಹೇಳಿದ್ನಲ್ವಾ, ಇದೇ ರಮೇಶ್ ಜಾರಕಿಹೊಳಿ ಅವರನ್ನು ಲೈಂಗಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿ ಡಿ ಬರುವಂತೆ ಡಿ ಕೆ ಶಿವಕುಮಾರ್ ಮಾಡಿದರು ಅಂತೇಳಿ ಫ್ಯಾಮಿಲಿಗೆ ಕೋಪ ಇದೆ, ಫ್ಯಾಮಿಲಿಗೆ. ಹಾಗಾಗಿ ಶತಾಯಗತಾಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಾರ್ದು ಅನ್ನೋಂಥ ಪ್ರಯತ್ನವನ್ನು ಈ ಟೀಮ್ ಮಾಡುತ್ತೆ. ಕಾದ್ ನೋಡೋಣ. ರಾಜ್ಯಾಧ್ಯಕ್ಷರಾಗಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ಎರಡೂ ಪಕ್ಷಗಳನ್ನು ಜಾರಕಿಹೊಳಿಗಳೇ ಆಳಬೇಕಂತೆ. ಜಾರಕಿಹೊಳಿ ಕುಟುಂಬ ಅಸಾಮಾನ್ಯವಾದುದು. ಭಯಂಕರದವರು. ಜಾರಕಿಹೊಳಿಗಿದೆ ವಾಲ್ಮೀಕಿ ಸಮುದಾಯದ ಬೆಂಬಲ. ಬಹುತೇಕ ಬೆಳಗಾವಿ ಜಾರಕಿಹೊಳಿಗಳ ಕೈಯಲ್ಲಿದೆ. ಬೆಳಗಾವಿಗೆ ಹೊರಗಿನವರನ್ನು ಬರೋಕ್ಕೆ ಅವರು ಬಿಡೋದಿಲ್ಲ. ಡಿಕೆಶಿಯನ್ನೇ ಸತಾಯಿಸಿದೆ ಜಾರಕಿಹೊಳಿ ಕುಟುಂಬ. ಆಗ ರಮೇಶ್, ಈಗ ಸತೀಶ್. ಈಗ ಬಿಜೆಪಿ ಕಾಂಗ್ರೆಸ್ ಕೈವಶಕ್ಕೆ ಅಣ್ತಮ್ಮ ತಂತ್ರ ಮಾಡ್ತಾ ಇದ್ದಾರೆ. ಇವರಿಗೆ ನಾನು ಫ್ಯಾಮಿಲಿ ವಿಚಾರ ಹೇಳಿದ್ನಲ್ವಾ, ಇದೇ ರಮೇಶ್ ಜಾರಕಿಹೊಳಿ ಅವರನ್ನು ಲೈಂಗಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿ ಡಿ ಬರುವಂತೆ ಡಿ ಕೆ ಶಿವಕುಮಾರ್ ಮಾಡಿದರು ಅಂತೇಳಿ ಫ್ಯಾಮಿಲಿಗೆ ಕೋಪ ಇದೆ, ಫ್ಯಾಮಿಲಿಗೆ. ಹಾಗಾಗಿ ಶತಾಯಗತಾಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಾರ್ದು ಅನ್ನೋಂಥ ಪ್ರಯತ್ನವನ್ನು ಈ ಟೀಮ್ ಮಾಡುತ್ತೆ. ಕಾದ್ ನೋಡೋಣ. ರಾಜ್ಯಾಧ್ಯಕ್ಷರಾಗಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ಎರಡೂ ಪಕ್ಷಗಳನ್ನು ಜಾರಕಿಹೊಳಿಗಳೇ ಆಳಬೇಕಂತೆ. ಜಾರಕಿಹೊಳಿ ಕುಟುಂಬ ಅಸಾಮಾನ್ಯವಾದುದು. ಭಯಂಕರದವರು. ಜಾರಕಿಹೊಳಿಗಿದೆ ವಾಲ್ಮೀಕಿ ಸಮುದಾಯದ ಬೆಂಬಲ. ಬಹುತೇಕ ಬೆಳಗಾವಿ ಜಾರಕಿಹೊಳಿಗಳ ಕೈಯಲ್ಲಿದೆ. ಬೆಳಗಾವಿಗೆ ಹೊರಗಿನವರನ್ನು ಬರೋಕ್ಕೆ ಅವರು ಬಿಡೋದಿಲ್ಲ. ಡಿಕೆಶಿಯನ್ನೇ ಸತಾಯಿಸಿದೆ ಜಾರಕಿಹೊಳಿ ಕುಟುಂಬ. ಆಗ ರಮೇಶ್, ಈಗ ಸತೀಶ್. ಈಗ ಬಿಜೆಪಿ ಕಾಂಗ್ರೆಸ್ ಕೈವಶಕ್ಕೆ ಅಣ್ತಮ್ಮ ತಂತ್ರ ಮಾಡ್ತಾ ಇದ್ದಾರೆ.
ಇವರಿಗೆ ನಾನು ಫ್ಯಾಮಿಲಿ ವಿಚಾರ ಹೇಳಿದ್ನಲ್ವಾ, ಇದೇ ರಮೇಶ್ ಜಾರಕಿಹೊಳಿ ಅವರನ್ನು ಲೈಂಗಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿ ಡಿ ಬರುವಂತೆ ಡಿ ಕೆ ಶಿವಕುಮಾರ್ ಮಾಡಿದರು ಅಂತೇಳಿ ಫ್ಯಾಮಿಲಿಗೆ ಕೋಪ ಇದೆ, ಫ್ಯಾಮಿಲಿಗೆ. ಹಾಗಾಗಿ ಶತಾಯಗತಾಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಾರ್ದು ಅನ್ನೋಂಥ ಪ್ರಯತ್ನವನ್ನು ಈ ಟೀಮ್ ಮಾಡುತ್ತೆ. ಕಾದ್ ನೋಡೋಣ. ರಾಜ್ಯಾಧ್ಯಕ್ಷರಾಗಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ಎರಡೂ ಪಕ್ಷಗಳನ್ನು ಜಾರಕಿಹೊಳಿಗಳೇ ಆಳಬೇಕಂತೆ. ಜಾರಕಿಹೊಳಿ ಕುಟುಂಬ ಅಸಾಮಾನ್ಯವಾದುದು. ಭಯಂಕರದವರು. ಜಾರಕಿಹೊಳಿಗಿದೆ ವಾಲ್ಮೀಕಿ ಸಮುದಾಯದ ಬೆಂಬಲ. ಬಹುತೇಕ ಬೆಳಗಾವಿ ಜಾರಕಿಹೊಳಿಗಳ ಕೈಯಲ್ಲಿದೆ. ಬೆಳಗಾವಿಗೆ ಹೊರಗಿನವರನ್ನು ಬರೋಕ್ಕೆ ಅವರು ಬಿಡೋದಿಲ್ಲ. ಡಿ ಕೆ ಶಿಯನ್ನೇ ಸತಾಯಿಸಿದೆ ಜಾರಕಿಹೊಳಿ ಕುಟುಂಬ. ಆಗ ರಮೇಶ್, ಈಗ ಸತೀಶ್. ಈಗ ಬಿ ಜೆ ಪಿ ಕಾಂಗ್ರೆಸ್ ಕೈವಶಕ್ಕೆ ಅಣ್ತಮ್ಮ ತಂತ್ರ ಮಾಡ್ತಾ ಇದ್ದಾರೆ. ಇವರಿಗೆ ನಾನು ಫ್ಯಾಮಿಲಿ ವಿಚಾರ ಹೇಳಿದ್ನಲ್ವಾ, ಇದೇ ರಮೇಶ್ ಜಾರಕಿಹೊಳಿ ಅವರನ್ನು ಲೈಂಗಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿ ಡಿ ಬರುವಂತೆ ಡಿ ಕೆ ಶಿವಕುಮಾರ್ ಮಾಡಿದರು ಅಂತೇಳಿ ಫ್ಯಾಮಿಲಿಗೆ ಕೋಪ ಇದೆ, ಫ್ಯಾಮಿಲಿಗೆ. ಹಾಗಾಗಿ ಶತಾಯಗತಾಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಾರ್ದು ಅನ್ನೋಂಥ ಪ್ರಯತ್ನವನ್ನು ಈ ಟೀಮ್ ಮಾಡುತ್ತೆ. ಕಾದ್ ನೋಡೋಣ. ರಾಜ್ಯಾಧ್ಯಕ್ಷರಾಗಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ಎರಡೂ ಪಕ್ಷಗಳನ್ನು ಜಾರಕಿಹೊಳಿಗಳೇ ಆಳಬೇಕಂತೆ. ಜಾರಕಿಹೊಳಿ ಕುಟುಂಬ ಅಸಾಮಾನ್ಯವಾದುದು. ಭಯಂಕರದವರು. ಜಾರಕಿಹೊಳಿಗಿದೆ ವಾಲ್ಮೀಕಿ ಸಮುದಾಯದ ಬೆಂಬಲ. ಬಹುತೇಕ ಬೆಳಗಾವಿ ಜಾರಕಿಹೊಳಿಗಳ ಕೈಯಲ್ಲಿದೆ. ಬೆಳಗಾವಿಗೆ ಹೊರಗಿನವರನ್ನು ಬರೋಕ್ಕೆ ಅವರು ಬಿಡೋದಿಲ್ಲ. ಡಿ ಕೆ ಶಿಯನ್ನೇ ಸತಾಯಿಸಿದೆ ಜಾರಕಿಹೊಳಿ ಕುಟುಂಬ. ಆಗ ರಮೇಶ್, ಈಗ ಸತೀಶ್. ಈಗ ಬಿ ಜೆ ಪಿ ಕಾಂಗ್ರೆಸ್ ಕೈವಶಕ್ಕೆ ಅಣ್ತಮ್ಮ ತಂತ್ರ ಮಾಡ್ತಾ ಇದ್ದಾರೆ. ಇವರಿಗೆ ನಾನು ಫ್ಯಾಮಿಲಿ ವಿಚಾರ ಹೇಳಿದ್ನಲ್ವಾ, ಇದೇ ರಮೇಶ್ ಜಾರಕಿಹೊಳಿ ಅವರನ್ನು ಲೈಂಗಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿ ಡಿ ಬರುವಂತೆ ಡಿ ಕೆ ಶಿವಕುಮಾರ್ ಮಾಡಿದರು ಅಂತೇಳಿ ಫ್ಯಾಮಿಲಿಗೆ ಕೋಪ ಇದೆ, ಫ್ಯಾಮಿಲಿಗೆ. ಹಾಗಾಗಿ ಶತಾಯಗತಾಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಾರ್ದು ಅನ್ನೋಂಥ ಪ್ರಯತ್ನವನ್ನು ಈ ಟೀಮ್ ಮಾಡುತ್ತೆ. ಕಾದ್ ನೋಡೋಣ. ರಾಜ್ಯಾಧ್ಯಕ್ಷರಾಗಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ಎರಡೂ ಪಕ್ಷಗಳನ್ನು ಜಾರಕಿಹೊಳಿಗಳೇ ಆಳಬೇಕಂತೆ. ಜಾರಕಿಹೊಳಿ ಕುಟುಂಬ ಅಸಾಮಾನ್ಯವಾದುದು. ಭಯಂಕರದವರು. ಜಾರಕಿಹೊಳಿಗಿದೆ ವಾಲ್ಮೀಕಿ ಸಮುದಾಯದ ಬೆಂಬಲ. ಬಹುತೇಕ ಬೆಳಗಾವಿ ಜಾರಕಿಹೊಳಿಗಳ ಕೈಯಲ್ಲಿದೆ. ಬೆಳಗಾವಿಗೆ ಹೊರಗಿನವರನ್ನು ಬರೋಕ್ಕೆ ಅವರು ಬಿಡೋದಿಲ್ಲ. ಡಿ ಕೆ ಶಿಯನ್ನೇ ಸತಾಯಿಸಿದೆ ಜಾರಕಿಹೊಳಿ ಕುಟುಂಬ. ಆಗ ರಮೇಶ್, ಈಗ ಸತೀಶ್. ಈಗ ಬಿ ಜೆ ಪಿ ಕಾಂಗ್ರೆಸ್ ಕೈವಶಕ್ಕೆ ಅಣ್ತಮ್ಮ ತಂತ್ರ ಮಾಡ್ತಾ ಇದ್ದಾರೆ. ಇವರಿಗೆ ನಾನು ಫ್ಯಾಮಿಲಿ ವಿಚಾರ ಹೇಳಿದ್ನಲ್ವಾ, ಇದೇ ರಮೇಶ್ ಜಾರಕಿಹೊಳಿ ಅವರನ್ನು ಲೈಂಗಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿ ಡಿ ಬರುವಂತೆ ಡಿ ಕೆ ಶಿವಕುಮಾರ್ ಮಾಡಿದರು ಅಂತೇಳಿ ಫ್ಯಾಮಿಲಿಗೆ ಕೋಪ ಇದೆ, ಫ್ಯಾಮಿಲಿಗೆ. ಹಾಗಾಗಿ ಶತಾಯಗತಾಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಾರ್ದು ಅನ್ನೋಂಥ ಪ್ರಯತ್ನವನ್ನು ಈ ಟೀಮ್ ಮಾಡುತ್ತೆ. ಕಾದ್ ನೋಡೋಣ. ರಾಜ್ಯಾಧ್ಯಕ್ಷರಾಗಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ಎರಡೂ ಪಕ್ಷಗಳನ್ನು ಜಾರಕಿಹೊಳಿಗಳೇ ಆಳಬೇಕಂತೆ. ಜಾರಕಿಹೊಳಿ ಕುಟುಂಬ ಅಸಾಮಾನ್ಯವಾದುದು. ಭಯಂಕರದವರು. ಜಾರಕಿಹೊಳಿಗಿದೆ ವಾಲ್ಮೀಕಿ ಸಮುದಾಯದ ಬೆಂಬಲ. ಬಹುತೇಕ ಬೆಳಗಾವಿ ಜಾರಕಿಹೊಳಿಗಳ ಕೈಯಲ್ಲಿದೆ. ಬೆಳಗಾವಿಗೆ ಹೊರಗಿನವರನ್ನು ಬರೋಕ್ಕೆ ಅವರು ಬಿಡೋದಿಲ್ಲ. ಡಿ ಕೆ ಶಿಯನ್ನೇ ಸತಾಯಿಸಿದೆ ಜಾರಕಿಹೊಳಿ ಕುಟುಂಬ. ಆಗ ರಮೇಶ್, ಈಗ ಸತೀಶ್. ಈಗ ಬಿ ಜೆ ಪಿ ಕಾಂಗ್ರೆಸ್ ಕೈವಶಕ್ಕೆ ಅಣ್ತಮ್ಮ ತಂತ್ರ ಮಾಡ್ತಾ ಇದ್ದಾರೆ. ಇವರಿಗೆ ನಾನು ಫ್ಯಾಮಿಲಿ ವಿಚಾರ ಹೇಳಿದ್ನಲ್ವಾ, ಇದೇ ರಮೇಶ್ ಜಾರಕಿಹೊಳಿ ಅವರನ್ನು ಲೈಂಗಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿ ಡಿ ಬರುವಂತೆ ಡಿ ಕೆ ಶಿವಕುಮಾರ್ ಮಾಡಿದರು ಅಂತೇಳಿ ಫ್ಯಾಮಿಲಿಗೆ ಕೋಪ ಇದೆ, ಫ್ಯಾಮಿಲಿಗೆ. ಹಾಗಾಗಿ ಶತಾಯಗತಾಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಾರ್ದು ಅನ್ನೋಂಥ ಪ್ರಯತ್ನವನ್ನು ಈ ಟೀಮ್ ಮಾಡುತ್ತೆ. ಕಾದ್ ನೋಡೋಣ. ರಾಜ್ಯಾಧ್ಯಕ್ಷರಾಗಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ಎರಡೂ ಪಕ್ಷಗಳನ್ನು ಜಾರಕಿಹೊಳಿಗಳೇ ಆಳಬೇಕಂತೆ. ಜಾರಕಿಹೊಳಿ ಕುಟುಂಬ ಅಸಾಮಾನ್ಯವಾದುದು. ಭಯಂಕರದವರು. ಜಾರಕಿಹೊಳಿಗಿದೆ ವಾಲ್ಮೀಕಿ ಸಮುದಾಯದ ಬೆಂಬಲ. ಬಹುತೇಕ ಬೆಳಗಾವಿ ಜಾರಕಿಹೊಳಿಗಳ ಕೈಯಲ್ಲಿದೆ. ಬೆಳಗಾವಿಗೆ ಹೊರಗಿನವರನ್ನು ಬರೋಕ್ಕೆ ಅವರು ಬಿಡೋದಿಲ್ಲ. ಡಿ ಕೆ ಶಿಯನ್ನೇ ಸತಾಯಿಸಿದೆ ಜಾರಕಿಹೊಳಿ ಕುಟುಂಬ. ಆಗ ರಮೇಶ್, ಈಗ ಸತೀಶ್. ಈಗ ಬಿ ಜೆ ಪಿ ಕಾಂಗ್ರೆಸ್ ಕೈವಶಕ್ಕೆ ಅಣ್ತಮ್ಮ ತಂತ್ರ ಮಾಡ್ತಾ ಇದ್ದಾರೆ. ಇವರಿಗೆ ನಾನು ಫ್ಯಾಮಿಲಿ ವಿಚಾರ ಹೇಳಿದ್ನಲ್ವಾ, ಇದೇ ರಮೇಶ್ ಜಾರಕಿಹೊಳಿ